ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು. ಇದು ನಿನ್ನೆಯ ಒಂದು ಲಾಗ್ ಆಗಿರುತ್ತೆ. 2ನೇ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆ ಮಾಡುವಂಥ ದಿನ ಆಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಪೂಜೆಯನ್ನು ಮಾಡಿ ಮುಗಿಸಿ ನೆಕ್ಸ್ಟು ನನ್ನ ಒಂದು ರೂಟೀನ್, ನನ್ನ ಒಂದು ಚಾಲೆಂಜಸನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಅದೆಲ್ಲದನ್ನು ಕೂಡ ಮುಗಿಸ್ಕೊಂಡಿರುವಂಥದ್ದು ವಿಡಿಯೋ ಇದಾಗಿದೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಗೆ ಅಫರ್ಮೇಷನನ್ನು ಮಾಡ್ಕೋಬೇಕು, ಆ ಥರ ಮಾಡ್ಕೊಳ್ಳೋದ್ರಿಂದ 11 ದಿನದಲ್ಲಿ ಅಥವಾ 21 ದಿನದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಎಲ್ಲದೂ ಕೂಡ ನೆರವೇರುತ್ತೆ. ಹಾಗಾದರೆ ಈ ಅಫರ್ಮೇಷನ್ ಅಂದರೆ ಏನು? ಬ್ರಾಹ್ಮಿ ಮುಹೂರ್ತದಲ್ಲೇ ಯಾಕೆ ಮಾಡ್ಕೊಳ್ಬೇಕು? ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಯಾರಿಗೆ ತಾನೇ ತಮ್ಮ ಈಡೇರಿಕೆ ಅನ್ನುವಂಥದ್ದು, ಬೇಡಿಕೆ ಅನ್ನುವಂಥದ್ದು ನೆರವೇರಬೇಕು ಅಂತ ಇಷ್ಟ ಇರೋದಿಲ್ಲ ಹೇಳಿ? ಸೊ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಅಲ್ವಾ? ಹಾಗಿದ್ದರೆ ನಿಮ್ಮ ಒಂದು ಇಷ್ಟಾರ್ಥಕ್ಕೋಸ್ಕರ, ನಿಮ್ಮ ಒಂದು ಬೇಡಿಕೆಯ ನೆರವೇರಲಿಕ್ಕೋಸ್ಕರ ನೀವು ಮಾಡಬೇಕಾಗಿರುವಂಥದ್ದು ಅಫರ್ಮೇಷನನ್ನು ಮಾಡ್ಕೋಬೇಕು, ಮೆಡಿಟೇಷನನ್ನು ಮಾಡಬೇಕು, ಹಾಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು. ಈ ಮ್ಯಾನಿಫೆಸ್ಟೇಷನ್ ಮತ್ತು ಅಫರ್ಮೇಷನ್ ಏನಿದೆಯಲ್ಲ, ಇದು ನಮ್ಮ ಲೈಫಲ್ಲಿ ಅದ್ಭುತವಾದಂಥ ಒಂದು ತಿರುವನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾದರೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಯಾಕೆ ಮಾಡ್ಕೋಬೇಕು ಅಂತ, ಹಾಗೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಕೀವರ್ಡ್ಸನ್ನು ಹೇಳ್ತಾ ಹೋಗ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ಅಫರ್ಮೇಷನನ್ನು ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಯಾವ ರೀತಿ ಮಾಡ್ಕೊಳ್ಳೋದು? ಅದಕ್ಕೆ ಕೀವರ್ಡ್ಸ್ಗಳು ಬೇಕಾಗುತ್ತಲ್ವಾ? ನಮಗೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಕೀವರ್ಡ್ಸ್ಗಳು ಸಿಗಲ್ಲ. ಸೊ ಇದಕ್ಕೋಸ್ಕರ ಯಾವ ರೀತಿ ಕೀವರ್ಡ್ಸನ್ನು ನಾವು ಸ್ವಿಚ್ ವರ್ಡನ್ನು ಓಪನ್ ಮಾಡ್ಕೋಬೇಕು, ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಆ ಸ್ವಿಚ್ ವರ್ಡ್ ನಿಮಗೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸುಂದರವಾದಂಥ ರಂಗೋಲಿ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರಂಗೋಲಿ ಹೇಗಿದೆ ಅಂತ ನೋಡಿ, ಹಾಗೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ರಂಗೋಲಿಯನ್ನು ಸ್ವಲ್ಪ ನೋಡ್ಕೊಂಡು ಬಂದುಬಿಟ್ಟು ಆಮೇಲೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಮಾತಾಡೋಣ. ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವಾಗ ಅಂತ ಹೇಳಿ ತಿಳ್ಕೊಳ್ಳೋಣ. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ 3:30ಯಿಂದ ಹಿಡಿದು 5:30ವರೆಗೂ ಈ ಟೈಮನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮದೇ ಯಾವುದೇ ವಿಶ್ ಇರ್ಬೋದು, ಆ ವಿಶನ್ನು ನೀವು ಮಾಡ್ಕೊಳ್ಳುವಂಥ ಸಮಯ ತುಂಬ ಸೂಕ್ತವಾದಂಥ ಸಮಯ ಅಂತ ಹೇಳಿದರೆ ಈ ಬ್ರಾಹ್ಮಿ ಮುಹೂರ್ತದ 3:30ಯಿಂದ 4:30ವರೆಗೂ. ಈ ಒಂದು ಸಮಯದಲ್ಲಿ ನೀವೇನಾದರೂ ನಿಮ್ಮ ವಿಶನ್ನು ನೀವೇನಾದರೂ ಅಫರ್ಮೇಷನ್ ಮಾಡಿಕೊಂಡ್ರಿ ಅಂತ ಹೇಳಿದರೆ ಡೈರೆಕ್ಟಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಬೇಡಿಕೆ ಆದಷ್ಟು ಬೇಗ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು 1-2 ದಿನದಲ್ಲೇ ಅದರ ಒಂದು ಬದಲಾವಣೆ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಅದರ ಒಂದು ಸುಳಿವಾಗಿರ್ಬೋದು ಅಥವಾ ನೀವು ಏನು ವಿಶ್ ಮಾಡ್ಕೊಂಡಿರ್ತೀರ ಅದರದ್ದು ಒಂದು ಏನಾದರೂ ಸೂಚನೆ ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ 3 ಡೇಸ್ ಒಳಗಡೆ ಇದ್ರ ಬಗ್ಗೆ ನಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ, ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಾವೇನಾದರೂ ಮಾಡ್ಕೊಂಡ್ವಿ ಅಂತಂದರೆ ಅದು ಬೇಗನೆ ನೆರವೇರುತ್ತೆ. ಎಷ್ಟೋ ಉದಾಹರಣೆಗಳು ಇದ್ದಾವೆ. ಸಾಕಷ್ಟು ಜನ ಇದರ ಒಂದು ಅನುಭವವನ್ನು ಕೂಡ ಪಡ್ಕೊಂಡಿದ್ದಾರೆ. ಒಂದು ರಿಸರ್ಚ್ ಪ್ರಕಾರ ಜಾಸ್ತಿ ಜನ ಏನನ್ನಾದರೂ ಪಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ಅಫರ್ಮೇಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋದ್ರ ಮುಖಾಂತರನೇ ತುಂಬ ಜನ ಪಡ್ಕೊಂಡಿದ್ದಾರೆ. ಇದು ಯಾವುದೋ ಒಂದು ಮಾಟ ಮಂತ್ರ ಅಥವಾ ಒಂದು ಯಾವುದೋ ಜಾದು, ಇದು ಏನೂ ಅಲ್ಲ. ಆದರೆ ಇದು ನಮ್ಮ ಯೂನಿವರ್ಸಿಗೆ ನಮ್ಮನ್ನು ನಾವು ಬೇಗ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಒಂದು ವಿಶನ್ನು ಯೂನಿವರ್ಸ್ಗೆ ಕಳಿಸುವಂಥದ್ದು. ಯೂನಿವರ್ಸ್ಗೆ ನಮ್ಮ ಯಾವ ವಿಶ್ ಇರುತ್ತೋ ಆ ವಿಶನ್ನು ನೀವು ಥಾಟ್ಸನ್ನು ಪಾಸ್ ಮಾಡಿದಾಗ ಆ ಯೂನಿವರ್ಸ್ ನಮಗೆ ಅಷ್ಟು ಅನ್ನುವಂಥದ್ದು. ಸೊ ಈ ಸಮಯ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಯೂನಿವರ್ಸ್ಗೆ ನಾವು ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀವಿ. ಆ ಸಮಯದಲ್ಲಿ ನೀವು ಒಂದು ಸರಿನೂ ಇದರ ಫೀಲ್ ನಿಮಗೆ ಆಗಿಲ್ಲ ಅಂತ ಹೇಳಿದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಆ ಸಮಯದಲ್ಲಿ 3:30ಯಿಂದ 4:30 ಸಮಯದಲ್ಲಿ ನೀವೇನಾದರೂ ನಿಮಗೆ ಬೇಕಾಗಿರುವಂಥ ವಿಶನ್ನು ನೀವು ಹೇಳ್ಕೊಳ್ತಾ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡು ಅಫರ್ಮೇಷನನ್ನು ಮಾಡಿಕೊಂಡಾಗ
ಡೈರೆಕ್ಟಾಗಿ ನಿಮ್ಮೊಳಗಡೆ ಒಂಥರ ಥ್ರಿಲ್ ಆಗುತ್ತೆ, ಡೈರೆಕ್ಟಾಗಿ ನಿಮ್ಮೊಳಗಡೆ ಒಂದು ಚೈತನ್ಯ ಉತ್ಪತ್ತಿ ಆಗುತ್ತೆ. ಸೊ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷದವರೆಗೂ ಈ ಥರ ಮಾಡಿ ನೋಡಿ, ನೀವು ಖಂಡಿತ ನಿಮಗೆ ಗೊತ್ತಾಗತ್ತೆ ಯಾವ ಥರ ಏನಾಗ್ತಾ ಇದೆ ನಮ್ಮೊಳಗಡೆ ಅನ್ನುವಂಥದ್ದು. ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು, ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಪವರ್ ಇದೆ ಅಂತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕಷ್ಟು ಏನೇ ಅಂದ್ಕೊಂಡಿದ್ರು ಕೂಡ ಆಗತ್ತೆ. ಆದರೆ ಈ ಸಮಯದಲ್ಲಿ ನೀವು ಏನು ಬೇಕಾದರೂ ಬೇಡ್ಕೋಬೋದು. ನಿಮ್ಮದೇ ಯಾವುದೇ ಒಂದು ವಿಶ್ ಆಗಿರಲಿ, ಯಾವುದಾದ್ರೂ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ಅಥವಾ ವೆಲ್ತ್ ಬಗ್ಗೆ ಆಗಿರ್ಬೋದು, ಮನಿ ಬಗ್ಗೆ ಆಗಿರ್ಬೋದು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಆಗಿರ್ಬೋದು. ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿರಬೇಕಲ್ವ, ಸೊ ಅದಾಗಿರ್ಬೋದು. ಅಥವಾ ಸಿಸ್ಟರ್, ಬ್ರದರ್, ಹಸ್ಬೆಂಡ್, ವೈಫ್ ಆ್ಯಂಡ್ ಪೇರೆಂಟ್ಸ್ ಬಗ್ಗೆ, ಅಥವಾ ಫ್ರೆಂಡ್ಸ್ ಯಾರೇ ಇರ್ಬೋದು, ಇವರ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು. ಯಾವುದೇ ಥರದ ಒಂದು ಕೆಟ್ಟ ಆಲೋಚನೆ ಬರಬಾರ್ದು, ಪ್ಯೂವರ್ ಆದಂಥ ರಿಲೇಷನ್ಶಿಪ್ ಇರಬೇಕು. ಸೊ ಇದಕ್ಕೋಸ್ಕರನೇ ಆಗಿರ್ಬೋದು. ಅಥವಾ ಹಣಕಾಸಿನ ಒಂದು ಯಾವುದಾದ್ರೂ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಒಡವೆ, ಅಥವಾ ನಿಮ್ಮ ಜಮೀನು, ನಿಮ್ಮ ಒಂದು ಮನೆ, ಜಾಗ, ಇದೆಲ್ಲದೂ ಕೂಡ ಅಡ ಇಟ್ಟದ್ದಾಗಿರ್ಬೋದು. ಅದನ್ನು ಬಿಡಿಸ್ಕೊಳಕ್ಕೆ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ, ಅಥವಾ ಹರಾಜಾಗ್ತಿರುವಂಥದ್ದು ಯಾವುದೇ ಇರ್ಬೋದು, ನೀವು ಕೊಟ್ಟಿರುವಂಥ ಒಂದು ಕೆಲಸ ರೊಕ್ಕ ವಾಪಸ್ ಬರದೇ ಇದ್ದರೆ, ಅಥವಾ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೇಸ್ ಇದ್ದರೆ, ಸೊ ಇವೆಲ್ಲ ವಿಷಯನೂ ಕೂಡ ಇಂಥದ್ದೇ ಅಂತ ಅಲ್ಲ, ನಿಮಗೆ ಯಾವ ವಿಶ್ ಬೇಕೋ ಆ ವಿಶನ್ನು ನೀವು ತೊಗೊಂಡ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅಫರ್ಮೇಷನನ್ನು ಮಾಡ್ಕೋಬೇಕು. ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ದಿನದಿಂದನೇ ನಿಮ್ಮಲ್ಲಿ ಒಂಥರ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಆದಂಥ ಎನರ್ಜಿ ಬರ್ತಾ ಹೋಗುತ್ತೆ. ಯಾವುದೇ ಇರ್ಬೋದು, ಬಟ್ ಒಂದು ವಿಷಯನ ಪರ್ಟಿಕ್ಯುಲರ್ ಆಗಿರುವಂಥ ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದರಿಂದ ನೀವು ಹೊರ ಬರಲಿಕ್ಕೆ ತುಂಬಾ ಯೂಸಸ್ಫುಲ್ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಪೂಜೆ ಮಾಡಬೇಕು, ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಹೇಳಬೇಕು, ಅಥವಾ ಯಾವುದಾದ್ರೂ ಒಂದು ಏನೋ ಒಂದು ಮಾಡಬೇಕು ಅಂತ ಏನಿಲ್ಲ. ನೀವು ಡೈರೆಕ್ಟಾಗಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿಂದ, ಪಾಸಿಟಿವ್ ಆದಂಥ ಪ್ಲೇಸಲ್ಲಿ. ಪಾಸಿಟಿವ್ ಪ್ಲೇಸ್ ಅಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆಗಿಂತ ಬೇರೆ ಪ್ಲೇಸ್, ಅಂದರೆ ನೀವು ದೇವ್ರ ಕೋಣೆ ಇರುತ್ತಲ್ಲ, ಸೊ ಅದಕ್ಕಿಂತ ಎಕ್ಸ್ಟ್ರಾ ಬೇರೆ ಪ್ಲೇಸ್ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಅಥವಾ ನಿಮ್ಮ ಸ್ಟಡಿ ಹಾಲ್, ನಿಮ್ಮ ಸ್ಟಡಿ ರೂಮ್ ಇರ್ಬೋದು. ಇಂಥ ಒಂದು ಪ್ಲೇಸಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಈ ಒಂದು ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ಇನ್ನೂ ಒಂದು ಹೇಳ್ತೀನಿ, ಒಂದು ಪ್ಲೇಸಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ, ಯಾವ ಪ್ಲೇಸ್ ಆದರೂ ಆಗಿರ್ಬೋದು, ಅಲ್ಲೂ ಕೂಲ್ ಆಗಿರುವಂಥ ಸ್ಥಳದಲ್ಲಿ ಕೂತ್ಕೊಳ್ಳಿ. ಆ ಕೂಲ್ ಆಗಿರುವಂಥ ಸ್ಥಳದಲ್ಲಿ ಕೂತ್ಕೊಂಡಾಗ ಒಂದೇ ದಿನ ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ, ಯಾವ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿರ್ತೀರೋ, ಅದೇ ಪ್ಲೇಸಲ್ಲೇ ನೀವೇನು ಮಾಡಬೇಕಾಗತ್ತೆ, ಕಂಟಿನ್ಯೂ ಆಗಿ ದಿನಾನೂ ಕೂಡ ಅದೇ ಪ್ಲೇಸಲ್ಲೇ, ಅದೇ ಪೊಸಿಷನಲ್ಲೇ, ಅದೇ ರೀತಿಯೇ ಕೂತ್ಕೊಂಡು ಮಾಡ್ತಾ ಹೋಗಬೇಕು. ಯಾಕೆಂದರೆ ನಮ್ಮ ಮೈಂಡಿಗೆ ನಾವು ಒಂದು ಬೇಕಾಗಿರುವಂಥ ಇನ್ಫಾರ್ಮೇಷನ್ಸನ್ನು ಕಳಿಸ್ತಾ ಇದ್ದೀವಿ. ನಮಗೆ ಬೇಕಾಗಿರುವಂಥ ಯಾವುದೋ ಒಂದು ಪಾಸಿಟಿವ್ ಆದಂಥ ಇನ್ಫಾರ್ಮೇಷನ್ಸನ್ನು ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಒಂದು ಪ್ಲೇಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ ಪ್ಲೇಸಲ್ಲಿ ನೀವು ಕುತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಪ್ಲೇಸಲ್ಲಿ ಪ್ರತಿನಿತ್ಯನೂ ಕೂಡ ಕುತ್ಕೊಂಡು ಒಂದು ವಿಷಯನ ತಗೊಳ್ಳಿ. ಸುಮಾರು ವಿಷಯನ ತೊಗೊಂಡ್ಬಿಟ್ಟು ನೀವು ಮಾಡ್ತಾ ಹೋದ್ರಿ ಅಂತಂದರೆ ಅದು ಪರ್ಟಿಕ್ಯುಲರ್ ಆಗಿ ರಿಸಲ್ಟ್ ಬಂತೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಇದು ಕೂಡ ಹೌದು. ಹಾಗಾಗಿ ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ನೆಸೆಸಿಟಿ ಇರುತ್ತೆ, ಅಂಥ ಒಂದು ವಿಷಯನ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು 11 ದಿನದೊಳಗಡೆ ಖಂಡಿತ ನಿಮಗೆ ಇದ್ರ ಮೇಲೆ ವರ್ಕೌಟ್ ಆದೇ ಆಗುತ್ತೆ. ಇದು ನನ್ನ ಲೈಫಲ್ಲೂ ಕೂಡ ತುಂಬಾ ಅಂದರೆ ತುಂಬಾ ಬದಲಾವಣೆಯನ್ನು ತಂದಿದೆ ಅಂತ ಹೇಳ್ಬೋದು. ನನಗೆ ಇದು ಒಂದು 21 ಡೇಸಿಗೆ ಇದು ವರ್ಕೌಟ್ ಆಗಿರುವಂಥದ್ದು. ಬಟ್ ಇವತ್ತು ನೀವು ನಂಬಲ್ಲ, ಹೇಗಾಯಿತು ಅಂತ ಹೇಳಿದ್ರೆ, ನನಗೆ 2003ರಲ್ಲಿ ನನಗೊಂದು ಕರೆಂಟ್ ಹೊಡೆಯುತ್ತೆ. ಆ ಕರೆಂಟ್ ಹೊಡೆದಂಥ ಸಂದರ್ಭದಲ್ಲಿ ನನಗೆ ಹೆಲ್ತ್ ಮೇಲೆ ತುಂಬಾ ಇಶ್ಯೂ ಆಗುತ್ತೆ. ಇಶ್ಯೂ ಆದಂಥ ಸಮಯದಲ್ಲಿ ಯಾವ ಥರ ಆಗಿತ್ತು ಅಂತಂದರೆ, ನನ್ನ ಬ್ರೈನ್ ಅಂದರೆ ನನ್ನ ತಲೆಯಲ್ಲೆಲ್ಲ ಒಂಥರ ನರಗಳೆಲ್ಲ ಜಗ್ತಾ ಇತ್ತು. ಯಾವುದೇ ಒಂದು ವರ್ಕ್ ಟೆನ್ಷನ್ ಆದರೆ ನನಗೆ ಸಮಸ್ಯೆ ಆಗ್ತಾಯಿತ್ತು, ಅಥವಾ ಯಾವುದಾದ್ರೂ ವರ್ಕ್ ಜಾಸ್ತಿ ಆಯಿತು ಅಂದರೂ ಆಯಿತು, ಯಾರಾದರೂ ಮಾತಾಡಿದರೆ ತುಂಬ ಇರಿಟೇಷನ್ ಆಗ್ತಿತ್ತು. ಈ ಥರ ತುಂಬಾ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ನನಗೆ ಕಣ್ಣಿನ ಕೂಡ ಪ್ರಾಬ್ಲಮ್ ಆಯಿತು. ಆಗ ನನಗೆ ಬಂದಿರುವಂಥದ್ದು ಸ್ಪೆಕ್ಟ್ ಬಂದ ಮೇಲೆ ಯಾವ ಥರ ಆಯಿತು ಅಂದರೆ, ಸ್ಪೆಕ್ಟನ್ನು ಬಿಟ್ಟು ಒಂದು ಕ್ಷಣನೂ ಕೂಡ ಇರೋಕ್ಕಾಗ್ತಿರ್ಲಿಲ್ಲ. ಮಲಗಿದಾಗ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಕೂಡ ಸ್ಪೆಕ್ಟನ್ನು ಯೂಸ್ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಆ ಸ್ಪೆಕ್ಟನ್ನು ಬಿಟ್ಟು ಒಂದು ಕ್ಷಣನೂ ಕೂಡ ಇರಬಾರ್ದು ಅನ್ನೋಷ್ಟು ಲೆವೆಲಿಗೆ ಆಯಿತು. ಬಟ್ ಆದರೆ
ನನಗೆ ಸ್ಪೆಕ್ಟನ್ನು ಹಾಕ್ಕೊಂಡ್ಬಿಟ್ಟು ಇರಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ನನಗೆ ನ್ಯಾಚುರಲ್ ಆಗಿರಬೇಕು ಅನ್ನುವಂಥದ್ದು ತುಂಬ ಇಷ್ಟ ಇರುವಂಥದ್ದು. ಆ ಸಮಯದಲ್ಲಿ ನಂದು ಡಿ.ಎಡ್ ಮುಗಿಯುತ್ತೆ. ಡಿ.ಎಡ್ ಮುಗಿದ ಮೇಲೆ ನಾನು ಕೋಚಿಂಗಿಗೆ ಹೋಗಬೇಕು, ಕಾಲ್ಫಾರ್ಮ್ ಆಗುತ್ತೆ, ಇವಾಗ ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ, ನಾನು ಕೋಚಿಂಗು ಹೋಗಬೇಕು ಅಂತ ಬಿಜಾಪುರಕ್ಕೆ ಹೋಗ್ತೀನಿ. ಬಿಜಾಪುರಕ್ಕೆ ಹೋದಾಗ ನನಗಲ್ಲಿ ಬಿರಾದರ್ ಸರ್ ಅಂತ ಗೊತ್ತು ನಿಮಗೆಲ್ರಿಗೂ. ಅಲ್ಲಿ ಒಬ್ಬರು ಕೋಚರ್ ಸಿಗ್ತಾರೆ. ಅವರು ನಮಗೆ ಪ್ರತಿನಿತ್ಯನೂ ಕೂಡ ಯೋಗ, ಮೆಡಿಟೇಷನ್ ಇವನ್ನೆಲ್ಲ ಕೂಡ ಮಾಡಿಸ್ತಾಯಿದ್ರು. ಆ ಸಮಯದಲ್ಲಿ ಅವರು ನನಗೆ ಈ ಥರ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ಈ ಥರ ಆಗತ್ತೆ ಅಂತ ಅನ್ನುವಂಥದ್ದೇನೂ ನನಗೆ ಗೊತ್ತಿರಲಿಲ್ಲ. ಕೋಚಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ನನಗೆ ಗೊತ್ತಾಗಿರುವಂಥದ್ದು, ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ. ನನಗೆ ಆಗ ಸದ್ಯಕ್ಕಾಗಿರುವಂಥದ್ದು ತುಂಬ ಇರಿಟೇಷನ್ ಆಗ್ತಾ ಇರುವಂಥದ್ದು ಈ ಚಸ್ಮವನ್ನು ಮೇಂಟೈನ್ ಮಾಡುವಂಥದ್ದು. ನನಗೆ ತುಂಬ ಅಂದರೆ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಸಮಯದಲ್ಲಿ ನಾನು ಅದನ್ನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸ್ಪೆಕ್ಟ್ ಹಾಕ್ಕೊಳ್ಳೋದು ಕೆಲವೊಬ್ಬರಿಗೆ ತುಂಬಾ ಇಷ್ಟ ಇರುತ್ತೆ, ಅದೊಂಥರ ಫ್ಯಾಷನ್ ಆಗಿ ಕೂಡ ಇರುತ್ತೆ. ಆದರೆ ಅದನ್ನು ಕಂಟಿನ್ಯೂ ಆಗಿ ಫ್ಯಾಷನ್ನೇ ಬೇರೆ, ಬಟ್ ಅದನ್ನು ಕಂಟಿನ್ಯೂ ಆಗಿ ಯಾವುದೋ ಒಂದು ಹೆಲ್ತ್ ಇಶ್ಯೂಗೆ ಹಾಕ್ಕೊಳ್ಳೋದಿದೆಯಲ್ಲ, ತುಂಬ ಇರಿಟೇಷನ್. ಸೊ ಹಾಗಾಗಿ ಅದರಿಂದ ನಾನು ಹೊರಗೆ ಬರಬೇಕು ಅಂತ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡಿಕೊಂಡಾಗ ಒಂದು 21 ಡೇಸಲ್ಲಿ ನನಗೆ ಆ ಸ್ಪೆಕ್ಟು ನನಗೆ ಬೇಕು, ನನಗಿತ್ತು ಸ್ಪೆಕ್ಟ್ ಇತ್ತು, ನಾನು ಹಾಕ್ಕೊಳ್ಬೇಕು ಅನ್ನುವಂಥದ್ದನ್ನೇ ನಾನು ಮರೆತುಬಿಟ್ಟೆ. ಅಂದರೆ ನನಗೆ ಅದು ಬೇಡ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅದು ಬಿಡ್ತಾ ಬಿಡ್ತಾ ಕ್ರಮೇಣ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ನಾನು ಸ್ಪೆಕ್ಟನ್ನೇ ಬಿಟ್ಬಿಟ್ಟೆ. ಇವಾಗಲೂ ಕೂಡ ನನ್ನ ಹತ್ರ ಅದೇ ಸ್ಪೆಕ್ಟ್ ಇದೆ, ಬಟ್ ಆದರೆ ನಾನು ಯೂಸ್ ಮಾಡಲ್ಲ. ಯಾವಾಗಲೂ ಒಂದು ಸಾರಿ ತಲೆನೋವು ಬಂದಾಗ ಸ್ಪೆಕ್ಟ್ ಇತ್ತಲ್ಲ ಎಲ್ಲೋ ಅಂತ ಅನಿಸ್ತಿರುತ್ತೆ, ಬಟ್ ಅದನ್ನು ಹಾಕ್ಕೊಳ್ಬೇಕು ಅಂತ ಅನಿಸಲ್ಲ. ಈ ಥರ ಆಗಿಬಿಡ್ತು. ಇವತ್ತಿಗೂ ಕೂಡ ಸ್ಪೆಕ್ಟ್ ನನ್ನ ಹತ್ರ ಇದೆ, ಬಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆ ಥರ ಆಯಿತು. ಅಂದರೆ ಈ ಥರ ಒಂದು ಚಿಕ್ಕ ವಿಷಯ ನಿಮ್ಗೆ ಅನಿಸ್ಬೋದು, ಬಟ್ ನಿಮಗೆ ಕೈ ಕಾಲು ನೋವು ಇರ್ಬೋದು, ಅಥವಾ ನಿಮ್ಗೆ ಯಾವುದೋ ಒಂದು ಬಾಡಿಯಲ್ಲಿರುವಂಥ ಯಾವುದೋ ಒಂದು ಪೇಯ್ನ್ ಇರ್ಬೋದು. ಆ ಪೇಯ್ನನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೂ ಕೂಡ ನಿಮ್ಮ ಮನಸ್ಸೇ ಕಾರಣ ಆಗಿರುತ್ತೆ. ಯಾವುದೇ ಕೆಲಸಕ್ಕೂ ಕೂಡ ಅಷ್ಟೇ, ನೀವೇ ಅದಕ್ಕೆ ಕಾರಣಕರ್ತರಾಗಿರ್ತೀರ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು, ಈ ಅಫರ್ಮೇಷನ್ ಮಾಡ್ಕೊಳ್ಳುವಂಥದ್ದು ತುಂಬಾ ಎಫೆಕ್ಟನ್ನು ಬೀರುತ್ತೆ ಅನ್ನುವಂಥದ್ದಕ್ಕೆ ನಾವೊಂದೊಂದು ಚಿಕ್ಕ ಎಕ್ಸಾಂಪಲನ್ನು ನಿಮ್ಗೆ ಹೇಳಿರುವಂಥದ್ದು. ಈ ಥರದ ಘಟನೆಗಳು ಸಾಕಷ್ಟು ಆಗಿದ್ದಾವೆ. ಸುಮಾರು ವರ್ಷಗಳಿಂದ ಇಂಥದ್ದೇ ವಿಷಯಗಳು ಅಂತ ಅಲ್ಲ, ತುಂಬ ಸಲ ನಾನು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡ್ಬಿಟ್ಟು ಅದರಿಂದ ಸಾಕಷ್ಟು ನಾನು ಬೆನಿಫಿಟನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಇವಾಗ ಹೇಳ್ತಾ ಇರುವಂಥದ್ದು. ಏನು ಮಾಡೋದು ಅಂತ ನಾನು ಹೇಳಿಬಿಡ್ತೀನಿ. ಕೆಲವೊಬ್ಬರಿಗೆ 1, 2, 3 ದಿನದಲ್ಲೇ ಇದು ವರ್ಕೌಟ್ ಆಗುತ್ತೆ, 21 ದಿನದಲ್ಲಾಗುತ್ತೆ, 11 ದಿನದಲ್ಲಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಬ್ರು ಹೇಳ್ಬೋದು, ಇದು ಆಗಿಬಿಡತ್ತಾ, ಇದು ಆಗುತ್ತಾ, ಹಾಗೆ ಹೀಗೆ ಅಂತ ನೆಗೆಟಿವ್ ಆದಂಥ ನೆಗೆಟಿವಿಟಿನೂ ಕೂಡ ಸ್ಪ್ರೆಡ್ ಮಾಡೋರು ಇರ್ತೀರ. ಖಂಡಿತ ನಾನು ನೆಗೆಟಿವ್ ಆಗಿ ಯಾರೆಲ್ಲ ಅದನ್ನು ತೊಗೊಳ್ತೀರಾ ಅವರಿಗೆ ಇದನ್ನು ಹೇಳ್ತಾ ಇಲ್ಲ. ಯಾರು ಪಾಸಿಟಿವ್ ಆಗಿ, ಯಾರು ಬಿಲೀಫನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ಯೂನಿವರ್ಸ್ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಯಾರಿಗೆ ನಂಬಿಕೆ ಇರುತ್ತೋ ಅಂಥವರಿಗೋಸ್ಕರನೇ ಈ ವಿಡಿಯೋ ಮಾಡಿರುವಂಥದ್ದು. ಸೊ ಯಾವುದೇ ವಿಷಯ ಆಗಿರಲಿ, ಒಂದು ನಂಬಿಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ನಂಬಿದರೆ ಮಾತ್ರ, ದೇವರಾಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನಸ್ಥಿತಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಂಬಿಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಂಬಿದರೆ ಮಾತ್ರ ವರ್ಕೌಟ್ ಆಗುತ್ತೆ. ಇವಾಗ ನಾನು ಸ್ವಿಚ್ ವರ್ಡನ್ನು ಹೇಳ್ತಾ ಹೋಗ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ಟಿನಿಂದ ಒಂದು ವಿಷಯನ ತಗೊಳ್ಳಿ. ಅದು ಯಾವುದೇ ಆಗಿರ್ಬೋದು, ಗುಡ್ ಸ್ಕಿಲ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮನಿ ಅರ್ನ್ ಆಗಿರ್ಬೋದು, ಅಥವಾ ಲೋನ್ ವಿಚಾರ, ಕೋರ್ಟು ಕಚೇರಿ ವಿಚಾರ, ಅಥವಾ ಮನೆ ಕಟ್ಟೋದು, ಯಾವುದೇ ಇರ್ಬೋದು. ಹೀಗೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಒಂದು ವಿಷಯನ ತಗೊಳ್ಳಿ. ಅದನ್ನೆಲ್ಲದನ್ನು ಕೂಡ ಮತ್ತೆ ನಾನು ಹೇಳ್ತಾ ಕೂತೆ ಅಂದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಯಾವುದೋ ಒಂದು ವಿಷಯವನ್ನು ಪರ್ಟಿಕ್ಯುಲರಾಗಿ ತೊಗೊಳ್ತೀರ. ಆ ಒಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು, ಅದು ತುಂಬ ನೆಸೆಸಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಮದುವೆ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಯಾವುದೋ ಒಂದನ್ನು ತೊಗೊಂಡಿದ್ದೀರಾ. ಇವಾಗ ಜಾಬ್ ತೊಗೊಂಡಿದ್ದೀರಾ ಅಂತಂದರೆ ನನಗೆ ಜಾಬ್ ಬೇಕು ಅಂತ ನಿಮ್ಮ ವಿಷ್ ಆಗಿದೆ. ಸೊ ಇವಾಗ ಆ ವಿಷಯನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸ್ವಿಚ್ ವರ್ಡನ್ನು ಹೇಳ್ತಾ ಹೋಗ್ತೀನಿ. ಎಕ್ಸಾಂಪಲ್ ಆಗಿ ನಾನು ಜಾಬನ್ನು ಹೇಳ್ತಾ ಇರುವಂಥದ್ದು. ನಿಮಗೆ ಯಾವ್ದು ಬೇಕೋ ಆ ಪ್ಲೇಸಲ್ಲಿ ನೀವು ಅದನ್ನು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಮದುವೆ ವಿಷಯ, ಅಥವಾ ಮನೆ ವಿಷಯ, ಅಥವಾ ಯಾವುದಾದ್ರೂ ಒಂದು ಕೋರ್ಟು ಕಚೇರಿ ವಿಷಯ, ಅಥವಾ ಯಾವುದೇ ಇರ್ಬೋದು. ಸೊ ಅದೆಲ್ಲದನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಕಾಗತ್ತೆ. ನಾನಿಲ್ಲಿ ಇವಾಗ ಜಾಬ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರುವಂಥದ್ದು. ಸ್ವಿಚ್ ವರ್ಡನ್ನು ನೋಡೋದಾದರೆ, ನಾನು ಅಂದುಕೊಂಡಿದ್ದು ಎಲ್ಲ ಆಗಿದೆ. ನಾನು ಅಂದುಕೊಂಡಾಗೆ ಎಲ್ಲ ವಿಶ್ ನನ್ನ ಫಿಲ್ಫುಲ್ ಆಗಿದೆ. ನನ್ನ ವಿಶ್ಶು ನನಗೆ ಫಿಲ್ಫುಲ್ ಆಗಿದೆ. ನಾನು ಅಂದುಕೊಂಡ ರೀತಿಯೇ ನಾನು ಜಾಬನ್ನು ಪಡ್ಕೊಂಡಿದ್ದೀನಿ. ನಾನು ಯಾವ ಜಾಬನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ನೋ ಆ ಜಾಬ್ ನನಗೆ ಸಿಕ್ಕಿದೆ. ಆ ಜಾಬಲ್ಲಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ.
ಆ ಜಾಬಲ್ಲಿ ಏನೇನು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಆಸೆಗಳೆಲ್ಲವೂ ಕೂಡ ಫುಲ್ ಆಗ್ತಾ ಇದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನಷ್ಟು ಲಕ್ಕಿ ಪರ್ಸನ್ ಮತ್ತಾರೂ ಇಲ್ಲ. ಈ ಥರ ನೀವು ಅಂದ್ಕೊಳ್ಬೇಕಾಗತ್ತೆ. ಈ ಥರ ನೀವು ಅಂದ್ಕೊಂಡು ವಿಜುವಲೈಸೇಷನನ್ನು ಮಾಡ್ತಾ ಹೋಗಬೇಕು. ವಿಜುವಲೈಸೇಷನನ್ನು ನೀವು ಮಾಡ್ತಾ ಪ್ರತಿನಿತ್ಯನೂ ಕೂಡ ಈ ಥರ ನೀವು ಅಂತ ಹೋಗಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ 3:30ರಿಂದ 5:30 ಒಳಗಡೆ ಈ ಒಂದು ಮಧ್ಯದಲ್ಲಿ ನೀವೇನಾದರೂ ಮಾಡಿಕೊಂಡ್ರೆ ಅಂತಂದರೆ ತಕ್ಷಣಕ್ಕೆ ಇದು ವರ್ಕೌಟ್ ಆಗುತ್ತೆ. ಕೆಲವೊಬ್ಬರಿಗೆ 11 ದಿನಕ್ಕಾಗತ್ತೆ, ಕೆಲವೊಬ್ಬರಿಗೆ 21 ದಿನಕ್ಕಾಗತ್ತೆ, ಇನ್ನು ಕೆಲವೊಬ್ಬರಿಗೆ 1, 2, 3 ದಿನದಲ್ಲೇ ಇದರದ್ದು ಒಂದು ರಿಸಲ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಈ ಥರ ನೀವು ಮಾಡುವಾಗ ಏನು ಮಾಡಬೇಕು ಅಂತಂದರೆ ಯಾವುದೇ ವಿಷಯ ಆಗಿರ್ಬೋದು ಅದನ್ನು ಪ್ರತಿನಿತ್ಯ ನೀವು ಹೇಳ್ಕೊಳ್ಳುವಾಗ ಈ ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳುವಾಗ ಪ್ರತಿನಿತ್ಯನೂ ಕೂಡ 11 ಟೈಮ್ಸನ್ನು ಹೇಳ್ಕೋಬೇಕು. ಅಂದರೆ 11 ಸಾರಿ ನೀವು ಹೇಳ್ತಾ ಹೋಗಬೇಕು. ಈ ಥರ ಹೇಳ್ತಾ ಹೋದ್ರಿ ಪರ್ಟಿಕ್ಯುಲರ್ ಟೈಮಲ್ಲಿ ಈ ವಿಷಯನ ನೀವು ಹೇಳ್ತಾ ಹೋದ್ರಿ ಅಂತಂದರೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತ ಆಗುತ್ತೆ. ಅದೇ ಹೇಳಿದ್ನಲ್ಲ, ಕಮ್ಮಿ ಟೈಮಲ್ಲೇ ಸಾಕಷ್ಟು ಜನರಿಗೆ ಇದು ರಿಸಲ್ಟ್ ಸಿಕ್ಕಿದೆ. ನಾನೊಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ನನ್ನ ಒಂದು ಅನುಭವ. ಸೊ ಅದು ಒಂದು 21 ಡೇಸಿಗೆ ಆಗಿರುವಂಥದ್ದು. ಸಾಕಷ್ಟು ಜನರಿಗೆ ಒಂದೊಂದು ಪರ್ಟಿಕ್ಯುಲರ್ ಆದಂಥ ವಿಷ್ ಏನಿರುತ್ತಲ್ಲ ಅದು ಒಂದೊಂದು ಕ್ರಿಟಿಕಲ್ ಇರುತ್ತೆ. ಸೊ ಅಂಥವರು ಸ್ವಲ್ಪ ದಿನ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ. 11 ಡೇಸಿಗೆ ಆಗುತ್ತೆ ಅಂತಲ್ಲ, 21 ದಿನಕ್ಕೆ ಆಗುತ್ತೆ ಅಂತಲ್ಲ, 48 ಡೇಸ್ ಹಿಡಿಬೋದು ಅಥವಾ ವರ್ಷಗಳೇ ತಗೋಬೋದು. ಎಲ್ಲನೂ ಕೂಡ ಬದಲಾವಣೆ ಆಗಬೇಕು ಅಂತಂದರೆ ದಿಢೀರಂತ ಒಂದು ಚಿಟಿಕೆ ಹೊಡೆಯೋದ್ರೊಳಗನೆ ದಿಢೀರಂತ ಯಾವುದು ಕೂಡ ಬದಲಾವಣೆ ಆಗಲ್ಲ. ಸೊ ಎಲ್ಲದಕ್ಕೂ ಕೂಡ ಒಂದು ಕಾಲ ಅಂತ ಕೂಡಿ ಬರಬೇಕಾಗತ್ತೆ. ಅದಕ್ಕೆ ನಮ್ಮ ಮೈಂಡ್ಸೆಟ್ ಕೂಡ ವರ್ಕ್ ಮಾಡಬೇಕಾಗತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ, ನಾವು ಯಾವ ರೀತಿ ನಡ್ಕೊಳ್ತೀವೋ ಆ ರೀತಿಯೇ ನಮಗೆ ಔಟ್ಪುಟ್ ಆದಂಥ ರಿಸಲ್ಟ್ ಕೂಡ ನಮ್ಮ ಎದುರಿಗೆ ಸಿಗ್ತಾ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ಏನು ಮಾಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನು ಅಂದ್ಕೊಳ್ತೀರಾ ಅದು ನಿಮಗೆ ಆಗಬೇಕು ಅಂತ ಹೇಳಿದರೆ ಈ ಸ್ವಿಚ್ ವರ್ಡನ್ನು ಬಳಸ್ಕೊಂಡ್ಬಿಟ್ಟು ನೀವು ಪ್ರತಿನಿತ್ಯನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ 11 ಸಾರಿ ಪ್ರತಿನಿತ್ಯ ಮಾಡ್ತಾ ಹೋಗಿ ಖಂಡಿತ ಯೂಸ್ಫುಲ್ ಆಗುತ್ತೆ. ಆದರೆ ನಂಬಿಕೆ ಮತ್ತು ದೃಢ ವಿಶ್ವಾಸದಿಂದ ಮಾಡಬೇಕು. ನಾವು ಯಾವುದೇ ಪೂಜೆ ಮಾಡೋದಾಗಿರ್ಬೋದು ಅಥವಾ ಯಾರ್ದೋ ಒಬ್ಬರ ಕಡೆ ಹೋಗಿಬಿಟ್ಟು ನನಗೆ ಇದಾಗಬೇಕು ಅಂತಿದೆ, ಆಗುತ್ತೋ ಇಲ್ವೋ ಅಂತ ಕೇಳೋದಾಗಿರ್ಬೋದು, ಮೆಡಿಟೇಷನನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಅಫರ್ಮೇಷನನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಇದೆಲ್ಲ ಮಾಡೋದ್ರ ಮೂಲ ಏನು ಹೇಳಿ? ನಮ್ಮ ಆಸೆಯನ್ನು ಫುಲ್ ಮಾಡ್ಕೊಳ್ಳುವಂಥದ್ದು. ನಮಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಳುವಂಥದ್ದು ಅಲ್ವಾ? ಅದು ಯಾವುದೇ ವೇ ಆಗಿರ್ಬೋದು. ಆದರೆ ನಮಗೆ ಯಾವುದೂ ಬೇಡಪ್ಪ, ನಾವಿವಾಗ ತುಂಬ ಅಂದರೆ ತುಂಬಾ ಬ್ಯುಸಿಯಲ್ಲಿದ್ದೀವಿ, ನಾವು ವರ್ಕ್ ಮಾಡ್ತಾ ಇದ್ದೀವಿ, ಫುಲ್ ಡೇ ನಮಗೆ ಎಲ್ಲೂ ಕೂಡ ಟೈಮ್ ಸಿಗಲ್ಲ. ಆ ಥರ ಆಗ್ತಾಯಿದೆ ಅಂತಂದರೆ ಮಧ್ಯೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮಾಡಿಕೊಂಡು ಮತ್ತೆ ನಿಮ್ಮ ದಿನನಿತ್ಯದ ಕೆಲಸದತ್ತ ನೀವು ಹೋಗ್ಬೋದು. ಇದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇರೋದಿಲ್ಲ. ನೀವು ಎದ್ದ ತಕ್ಷಣವೇ ಹಾಗೆಯೇ ನೀವು ಫ್ರೆಶಪ್ ಆಗಿಬಿಟ್ಟು ಡೈರೆಕ್ಟಾಗಿಯೇ ನೀವು ಇದನ್ನು ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ವರ್ಕ್ ಮಾಡೋರು ಇರ್ತಾರೆ, ಸೊ ಅವರು 4 ಗಂಟೆಗೆಲ್ಲ ಎದ್ಬಿಟ್ಟು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡಾಗ ಮತ್ತು ನೀವು ಫುಲ್ ಡೇ ನಿಮಗೆಲ್ಲೂ ಕೂಡ ರೆಸ್ಟ್ ಮಾಡಲಿಕ್ಕೆ ಟೈಮೇ ಸಿಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಟೈಮ್ ಸಿಗಲ್ಲ. ಬಟ್ 4 ಗಂಟೆಗೆ ಎದ್ಬಿಟ್ಟು ಪ್ರತಿನಿತ್ಯನೂ ಆ ಥರ ಮಾಡ್ತಾಯಿದ್ವಿ ಅಂತಂದರೆ ಹೆಲ್ತ್ ಮೇಲೆ ಇಶ್ಯೂ ಆಗುತ್ತೆ. ಯಾಕೆಂದರೆ ದಿನ ಇಡೀ ಕೆಲಸ ಜಾಸ್ತಿ ಹೆವಿ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ನಿದ್ದೆನೂ ಕೂಡ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಹೆಲ್ತ್ ಮೇಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದೆಲ್ಲದನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡಿಕೊಂಡು ನಿಮ್ದು ಏನು ಕೆಲಸ ಇರುತ್ತೋ, ನಿಮ್ಮ ಏನು ರೂಟೀನ್ ಇರುತ್ತೋ ಸೊ ಅದನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. ಸೊ ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡಿಕೊಂಡ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು. ಗ್ರ್ಯಾಟಿಟ್ಯೂಡ್ ಸಲ್ಲಿಸಲೇಬೇಕು. ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಪ್ರತಿಯೊಂದು ವಿಷಯಕ್ಕೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವೇನೋ ಇವತ್ತೇನೋ ಒಂದು ಆಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣೀಕರ್ತರು ಪ್ರತಿಯೊಬ್ಬರು ಕೂಡ ಆಗಿರ್ತಾರೆ. ನಮ್ಮ ಸುತ್ತಮುತ್ತಲಿನ ಬೇಕಾದಷ್ಟು ಜನಗಳಿರ್ಬೋದು, ಪರಿಸರ ಇರ್ಬೋದು ಅಥವಾ ನಮ್ಮ ಯೂನಿವರ್ಸ್ ಇರ್ಬೋದು, ನಾವು ನಂಬಿರುವಂಥ ಒಂದು ದೈವ ಶಕ್ತಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಕಾರಣೀಕರ್ತರಾಗಿರ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು ನಮ್ಮ ಧರ್ಮ ಅಲ್ವಾ? ಸೊ ಹಾಗಾಗಿ ನಾವು ಎಲ್ಲರಿಗೂ ಕೂಡ ಏನೇ ಇರ್ಬೋದು, ಯೂನಿವರ್ಸಿಗಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು ಅಥವಾ ನಿಮ್ಮ ಲೈಫನ್ನು ನೀವು ಕಟ್ಕೊಳ್ಳಿಕ್ಕೆ ಕೊಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಹಾಗೆಯೇ ನಮ್ಮ ಒಂದು ಪರಿಸರಕ್ಕೆ, ಹಾಗೆ ನಮ್ಮ ಒಂದು ಬಾಡಿಗೆ, ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಪಾರ್ಟ್ಸು ಕೂಡ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೂ ಕೂಡ ಒಂದು ಥ್ಯಾಂಕ್ಸನ್ನು ನಾವು ಹೇಳಲೇಬೇಕು. ಸೊ ಹಾಗಾಗಿ ಇಲ್ಲಿ ನಾವು ತುಂಬಾ ಲಕ್ಕಿ ಅಂತ ಹೇಳ್ಕೋಬೇಕು. ಐ ಆಮ್ ವೆರಿ ಲಕ್ಕಿ, ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ
ನಾವು ಅದಕ್ಕೆ ಪ್ರತಿನಿತ್ಯನೂ ಕೂಡ ಇದನ್ನು ಕೂಡ ಹೇಳೋದನ್ನು ಮರಿಬಾರ್ದು. ಅಂದರೆ ನಾವಿಲ್ಲಿ ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ಸಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದಕ್ಕೆ ಆಗಲಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸೋದನ್ನು ಮರಿಬಾರ್ದು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಳು, ಈ ಥರದ್ದೇ ಮಾಹಿತಿಗಳು ನಿಮಗೆ ಆವಾಗವಾಗ ಕೊಡ್ತಾ ಇರ್ತೀನಿ. ಧನ್ಯವಾದಗಳು.